ಭಕ್ತ ಚಿಂತಾಮಣಿ 9ನೇ ಭಾಗ. ಕಷ್ಟಗಳು ಎಲ್ಲರಿಗೂ ಬಂದೇ ಬರುತ್ತವೆ, ಯಾರಿಗೂ ತಪ್ಪೋದಿಲ್ಲ. ಆದರೆ ಅವುಗಳು ಬಂದಾಗ ಹೆದರಬಾರದು, ಕುಗ್ಗಬಾರದು. ಆಕಾಶದಲ್ಲಿ ನಕ್ಷತ್ರಗಳಿರುತ್ತವೆ, ಆದರೆ ಅವುಗಳು ಸೂರ್ಯನ ಬೆಳಕಿನಲ್ಲಿ ಕಾಣಿಸೋದಿಲ್ಲ. ಆದರೆ ಅದೇ ನಕ್ಷತ್ರಗಳು ರಾತ್ರಿಯಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ. ಆ ರೀತಿಯಾಗಿ ನಮ್ಮಲ್ಲಿರುವಂತಹ ಸುಗುಣಗಳು, ಅಂದರೆ ಒಳ್ಳೆಯ ಗುಣಗಳು ಗೋಚರವಾಗಬೇಕಾದ್ರೆ ಕಷ್ಟಗಳು ಬಂದಾಗ ಆತ ಎಷ್ಟರ ಮಟ್ಟಿಗೆ ಧೈರ್ಯದಿಂದ, ಮನೋಬಲದಿಂದ, ಬುದ್ಧಿಬಲದಿಂದ ಇರ್ತಾನೆ ಅಂಥೇಳಿ ಗೊತ್ತಾಗುತ್ತೆ. ನಾವು ಬೇಡ ಅಂತಂದ್ರೂ ಅನಾರೋಗ್ಯ ಉಂಟಾಗುತ್ತೆ. ಅದನ್ನು ತಡೆದುಕೊಳ್ಳುವಂತಹ ಶಕ್ತಿಯನ್ನು ಕೊಡು ಪರಮಾತ್ಮ ಅಂಥೇಳಿ ನಾವು ಬೇಡ್ತೇವೆ. ಹೀಗೆ ನಾವು ಕಷ್ಟಗಳು ಬಂದಾಗಲೇ ದೇವರನ್ನು ಹೆಚ್ಚಾಗಿ ಸ್ಮರಿಸುತ್ತೇವೆ. ಪಾಂಡವರು ವನವಾಸ ಮಾಡಿದಾಗ ದೇಶದಲ್ಲಿರುವಂತಹ ತೀರ್ಥಕ್ಷೇತ್ರಗಳನ್ನೆಲ್ಲ ದರ್ಶಿಸ್ತಾರೆ, ಪುರಾಣಗಳನ್ನೆಲ್ಲ ಕೇಳ್ತಾರೆ. ಇದಕ್ಕೆಲ್ಲ ಕಾರಣನಾದಂತಹ ದುರ್ಯೋಧನನಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾರೆ. ಹೀಗೆ ತಮ್ಮ ವನವಾಸದ ಸಮಯವನ್ನು ಸದ್ವಿನಿಯೋಗ ಮಾಡಿಕೊಳ್ತಾರೆ. ಕಷ್ಟಗಳು ಬಂದಾಗ ಭಗವಂತನು ಒಂದಲ್ಲ ಒಂದು ದಾರಿಯನ್ನು ತೋರಿಸ್ತಾನೆ. ಹೇಗೆ ಅಂತಂದರೆ, ಸೂರ್ಯನು ಅಸ್ತಮಿಸಿದರೂ ಚಂದ್ರ ಬರ್ತಾನೆ. ಸೂರ್ಯನಷ್ಟು ಪ್ರಕಾಶವನ್ನು ಕೊಡದೇ ಇದ್ದರೂ ಸಸ್ಯಗಳು ಬೆಳೆಯಲು ಚಂದ್ರನು ಅವಶ್ಯಕ. ಕೆಲವು ಸಲ ಚಂದ್ರನು ಕಾಣಿಸೋದಿಲ್ಲ, ಆಗ ನಕ್ಷತ್ರದ ಕಾಂತಿ ಇರುತ್ತೆ. ಹೀಗೆ ಯಾವುದೋ ಒಂದು ದೀಪ ಕಾಂತಿ ಇರುವಂತೆ ಯಾವುದೋ ಒಂದು ಜ್ಯೋತಿಯು ಬೆಳಗ್ತಾ ಇರುತ್ತೆ. ಆದ್ದರಿಂದ ದೇವರ ನಾಮಸ್ಮರಣೆಯನ್ನು ಬಿಡಬಾರದು.